ಎಲ್ಲದರ ನಡುವೆ ಬೆಂಗಳೂರಿನಲ್ಲಿ ಒಂದು ಅಗ್ನಿ ಅವಘಡ ಕೂಡ ಸಂಭವಿಸಿದೆ. ಪ್ಲಾನೆಟ್ ಹೋಂಡಾ ಶೋರೂಮ್ ಪ್ಲಾನೆಟ್ ಹೋಂಡಾ ಶೋರೂಮ್ ಅಂತ ಅದರ ಹೆಸರು ಗೊತ್ತಿರಬಹುದು. ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಒಂದು ಶೋರೂಮ್. ಆ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೆ ರಾಜಾಜಿನಗರ ಪೊಲೀಸರು ದೌಡಾಯಿಸಿದ್ದು ಬೆಂಕಿ ನಂದಿಸುವ ಪ್ರಕ್ರಿಯೆ ನಡೀತಾ ಇದೆ. ಹೇಳಿ ಕೇಳಿ ರಾಜ್ಕುಮಾರ್ ರಸ್ತೆ ಈ ರೀತಿಯಾದ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಬಹಳ ಇರುವಂತಹ ರಸ್ತೆ. ಅಕ್ಕಪಕ್ಕದಲ್ಲೇ ಬಹಳಷ್ಟು ಕಟ್ಟಡಗಳು ಕೂಡ ಇದೆ, ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಹೋಂಡಾ ಶೋರೂಮ್ ಇದ್ದಂತ ಆ ಕಟ್ಟಡ ಏನಿದೆ ಅದು ಹೊತ್ತಿ ಉರಿತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ದಟ್ಟವಾದಂತಹ ಹೊಗೆ ಕಾಣ್ತಾ ಇದೆ, ಮತ್ತೊಂದ್ ಕಡೆ ಕೆಳಭಾಗದಲ್ಲಿ ಅಥವಾ ನೆಲಮಹಡಿಯಲ್ಲಿ ಕಂಪ್ಲೀಟ್ ಆಗಿ ಹೊತ್ತಿ ಉರಿತಿರುವಂತಹ ಬೆಂಕಿಯನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಪ್ರಜ್ವಲ್, ಬೆಂಕಿ ತಹಬದಿಗೆ ತರುವಂತ ಪ್ರಕ್ರಿಯೆ ಎಲ್ಲಿ ತನಕ ಬಂದಿದೆ? ಪ್ರಜ್ವಲ್ ಮಲ್ತೇಶ್, ಈ ಘಟನೆ ಒಂದು 20 ನಿಮಿಷದ ಹಿಂದೆ ರಾಜ್ಕುಮಾರ್ ರಸ್ತೆ ಅಂದ್ರೆ ರಾಜಾಜಿನಗರದಲ್ಲಿರುವಂತ ಪ್ಲಾನೆಟ್ ಹೋಂಡಾ ಅಂತ ಹೇಳಿ ಒಂದು ಶೋರೂಮ್ ಏನಿತ್ತು, ಆ ಶೋರೂಮ್ ಇರುವಂತ ಕಟ್ಟಡದಲ್ಲಿ ಆಗಿದೆ. ಸದ್ಯಕ್ಕೆ ಏನಕ್ಕೋಸ್ಕರ ಬೆಂಕಿ ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಬೆಂಕಿ ಹೊತ್ಕೊಂತಿದ್ದಂಗೆ ಅಲ್ಲಿ ಒಳಗಡೆ ಸ್ಕೂಟರ್ಗಳು ವೆಹಿಕಲ್ ಇದ್ದಿದ್ದ ಕಾರಣ ಬೆಂಕಿಯ ಜ್ವಾಲೆ ಜೋರಾಗಿದೆ. ಮತ್ತೆ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಫೋನ್ ಮಾಡಿದ್ದಾರೆ. ಹೀಗಾಗಿ 2-3 ಅಗ್ನಿಶಾಮಕ ಸಿಬ್ಬಂದಿಯ ವಾಹನಗಳು ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಕಟ್ಟಡದ ಒಳಗಡೆ ಯಾರಾದ್ರೂ ಇದ್ದಾರಾ ಅಥವಾ ಏನಕ್ಕೋಸ್ಕರ ಬೆಂಕಿ ಆಯ್ತು, ಇದು ಯಾವ್ದ್ರ ಬಗ್ಗೆನೂ ಮಾಹಿತಿ ಸದ್ಯಕ್ಕೆ ಸಿಕ್ಕಿಲ್ಲ. ಸ್ಥಳಕ್ಕೆ ರಾಜಾಜಿನಗರ ಪೊಲೀಸರು ಸಹಿತ ದೌಡಾಯಿಸಿ ಪರಿಶೀಲನೆಯನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಯಾವುದೇ ರೀತಿಯಾದ ಕ್ರೌಡ್ ಸೇರ್ದಲ್ಲೇ ಇರೋ ರೀತಿಯಲ್ಲಿ ಒಂದಷ್ಟು ಭದ್ರತೆಯನ್ನ ಮಾಡ್ಕೊಳ್ಳೋ ಕೆಲಸ ಮಾಡ್ತಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಈ ಕ್ಷಣದವರೆಗೂ ಬೆಂಕಿ ನಂದಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆ ಬೆಂಕಿ ತಹಬದಿಗೆ ಬಂದ ನಂತರವಾಗಿ ಅಲ್ಲಿ ಒಳಗಡೆ ಏನ್ ರೀಸನ್ಗಾಯ್ತು, ಒಳಗಡೆ ಯಾರು ಇದಾರ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಈ ಅಗ್ನಿ ಅವಘಡ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೆ ಬೈಕ್ ಶೋರೂಮ್ ಆಗಿರೋದ್ರಿಂದ ವಾಹನಗಳು ಬೆಂಕಿಗೆ ಬೇಗ ಅಟ್ರಾಕ್ಟ್ ಆಗ್ತವೆ. ಹೀಗಾಗಿ ಬೆಂಕಿ ಸ್ವಲ್ಪ ಜೋರಾಗಿ ಉರಿತಿದೆ. ಸಂಪೂರ್ಣ ಕಟ್ಟಡವೇ ಡ್ಯಾಮೇಜ್ ಆದ ರೀತಿಯಲ್ಲಿ ಕಂಡು ಬರ್ತದೆ. ಮಲ್ತೇಶ್, ಪ್ರಜ್ವಲ್, ಈ ಪ್ಲಾನೆಟ್ ಶೋರೂಮ್ ಏನಿದೆ ಪ್ರತಿನಿತ್ಯ ಸರ್ವಿಸ್ ಕೂಡ ಅಲ್ಲಿ ಇದೆ ಅನ್ಸುತ್ತೆ. ಬೈಕ್ ಸರ್ವಿಸ್ ಮಾಡುವಂತದ್ದು ಒಂದು ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ದಿನ ನೂರಾರು ವೆಹಿಕಲ್ಗಳು ಬಂದು ಅಲ್ಲಿ ಬೆಳಿಗ್ಗೆಯಿಂದನೇ ಟೋಕನ್ ತಗೊಂಡು ಸರ್ವಿಸಿಗೆಲ್ಲ ಇಟ್ಟಿರ್ತಾರೆ. ಬಹುಶಃ ಬಹಳ ದೊಡ್ಡ ಅನಾಹುತನೇ ಅಥವಾ ಬಹಳ ದೊಡ್ಡ ಲಾಸೆ ಆದಂಗೆ ಕಂಡು ಬರ್ತಾ ಇದೆ ಅನ್ಸುತ್ತಲ್ವಾ ಪ್ರಜ್ವಲ್? ಈಗ ಅಕ್ಕಪಕ್ಕದ ಬಿಲ್ಡಿಂಗು ಅಲ್ಲಿರೋರ್ನೆಲ್ಲ ಈಗ ಸೇಫ್ ಆಗಿ ಹೊರಗೆ ತರೋ ಪ್ರಕ್ರಿಯೆ ಅದೆಲ್ಲ ನಡೆದಿದೆಯಾ ಪ್ರಜ್ವಲ್? ಏನ್ ಕತೆ? ಖಂಡಿತ ಮಲ್ತೇಶ, ಪ್ರಾಥಮಿಕವಾಗಿ ಈಗ ಅದೊಂದು ಬಿಲ್ಡಿಂಗ್ ಮಾತ್ರ ಬೆಂಕಿ ಹತ್ಕೊಂಡಿದೆ. ಮತ್ತೆ ವಾಹನಗಳು ಅಲ್ಲಿ ಸರ್ವಿಸು ಮತ್ತೆ ಅಲ್ಲಿ ವಾಹನಗಳು ನಿಲ್ಲೋದ್ರಿಂದ ವಾಹನಗಳಿಗೆ ಬೆಂಕಿ ಹತ್ಕೊಂತಿದ್ದಂಗೆ ವೆಹಿಕಲ್ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇರುತ್ತೆ, ಆಯಿಲ್ ಇರುತ್ತೆ. ಇದು ಮತ್ತೆ ಈ ವಾಹನಗಳು ಸಹಿತ ಬೆಂಕಿಗೆ ಉರಿಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇರ್ತವೆ. ಹೀಗಾಗಿ ಬೆಂಕಿಯ ಜ್ವಾಲೆ ಜೋರಾಗಿದೆ. ಮತ್ತೆ ಅಕ್ಕಪಕ್ಕದ ಬಿಲ್ಡಿಂಗ್ ಅವರು ಎಲ್ಲರನ್ನೂ ಸಹಿತ ಅಧಿಕಾರಿಗಳು ಹೊರಗಡೆ ಕರೆಸಿದ್ದಾರೆ. ಯಾಕಂದ್ರೆ ಆ ಒಂದು ಹೀಟ್ಗೆ ಮತ್ತೆ ಡ್ಯಾಮೇಜಸ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕೆ. ಇದುವರೆಗಿನ ಮಾಹಿತಿ ಪ್ರಕಾರ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಶೋರೂಮಿನ ಒಳಭಾಗದಲ್ಲಿ ಯಾವ್ದಾದ್ರು ಕೆಲಸ ಮಾಡ್ತಿರೋ ಅಂತವ್ರಾಗ್ಬೋದು ಅಥವಾ ಬೇರೆಯವ್ರು ಯಾರು ಸಿಗಾಕೊಂಡಿದಾರ ಅಥವಾ ಅದ್ರ ಬಗ್ಗೆ ಇನ್ನೂ ಗೊತ್ತಾಗ್ತಿಲ್ಲ. ಬೆಂಕಿಯನ್ನ ಒಂದು ಹಂತಕ್ಕೆ ನಂದಿಸಿ ಅದ್ರೊಳಗಡೆ ಹೋದ್ಮೇಲೆ ಅಷ್ಟೇನೆ ಹೆಚ್ಚಿನ ಮಾಹಿತಿಗಳು ಗೊತ್ತಾಗುತ್ತೆ. ಈ ಕ್ಷಣದವರೆಗೆ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಯಾರಿಗೂ ಯಾವುದೇ ರೀತಿಯಾದಂತಹ ಡ್ಯಾಮೇಜಸ್ ಆಗದೇ ಇರೋ ರೀತಿಯಲ್ಲಿ ಬೆಂಕಿಯನ್ನ ಕಂಟ್ರೋಲ್ ಮಾಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.